ಮೊಹಮ್ಮದ್ ಸಿರಾಜ್ ಟೀಂ ಇಂಡಿಯಾದ ವೇಗದ ಬೌಲರ್ ಈಗ ಐಪಿಎಲ್ನಲ್ಲೂ ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ನೀಡಲು ಸಜ್ಜಾಗಿದ್ದಾರೆ. 7 ವರ್ಷಗಳ ಕಾಲ ಆರ್ಸಿಬಿ ಭಾಗವಾಗಿದ್ದ ಸಿರಾಜ್ ಕಳೆದ ವರ್ಷದಿಂದ ಜಿಟಿ ತಂಡದ ಭಾಗವಾಗಿದ್ದಾರೆ. ಐಪಿಎಲ್ ಆರಂಭವಾಗ್ತಿದ್ದಂತೆ ಸಿರಾಜ್ ಈಗ ಬೇರೆ ವಿಚಾರಕ್ಕೆ ಸದ್ದು ಮಾಡ್ತಿದ್ದಾರೆ. ಇದೀಗ ಡಿಎಸ್ಪಿ ಸಿರಾಜ್ ಪ್ರೀತಿ ಮದುವೆ ವಿಚಾರ ಮುನ್ನೆಲೆಗೆ ಬಂದಿದೆ. ಸಿರಾಜ್ ಬಿಗ್ ಬಾಸ್ ಬ್ಯೂಟಿ ಜೊತೆ ಕದ್ದು ಮುಚ್ಚಿ ಡೇಟಿಂಗ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಅಷ್ಟಕ್ಕೂ ಸಿರಾಜ್ ಮನಕದ್ದ ಬ್ಯೂಟಿ ಯಾರು? ಈ ವಿಚಾರ ಮುನ್ನೆಲೆಗೆ ಬಂದಿದ್ದು ಹೇಗೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾಲಿವುಡ್ ಮತ್ತು ಕ್ರಿಕೆಟ್ಗೆ ಮೊದಲಿನಿಂದಲೂ ಅವಿನಾಭಾವ ಸಂಬಂಧ ಇದೆ. ಬಾಲಿವುಡ್ ಬೆಡಗಿಯರು ಕ್ರಿಕೆಟರ್ಸ್ ಮೀಟಿಂಗ್ ಡೇಟಿಂಗ್ ನಡೆಸೋದು ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಮದುವೆವರೆಗೂ ಬಂದಿದ್ದು ತೀರಾ ವಿರಳ. ಈಗಾಗಲೇ ಹಲವು ಬಾಲಿವುಡ್ ಬ್ಯೂಟಿಗಳ ಜೊತೆ ಕ್ರಿಕೆಟರ್ಸ್ ಹೆಸರು ತಳುಕು ಹಾಕಿಕೊಂಡಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇದೀಗ ಅಂಥದ್ದೇ ಕತೆ ಮೊಹಮ್ಮದ್ ಸಿರಾಜ್ ಅವರದ್ದು. ಡಿಎಸ್ಪಿ ಸಿರಾಜ್ ಬಾಲಿವುಡ್ ನಟಿಗೆ ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಎಂಬ ಸುದ್ದಿ ಭಾರಿ ಸದ್ದು ಮಾಡ್ತಾ ಇದೆ. ಅಂದ್ಹಾಗೆ ಸಿರಾಜ್ ಮನಗೆದ್ದ ಬ್ಯೂಟಿ ಬೇರೆ ಯಾರೂ ಅಲ್ಲ, ಮಹಿರಾ ಶರ್ಮಾ. ಬಿಗ್ ಬಾಸ್ ಸೀಸನ್ 13ರ ಸ್ಪರ್ಧಿ ಮಹಿರಾ ಶರ್ಮಾ ಜೊತೆ ಸಿರಾಜ್ ಡೇಟಿಂಗ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಇವರಿಬ್ರು ಒಟ್ಟಿಗೆ ಕಾಣಿಸಿಕೊಂಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಸಿರಾಜ್ ಮತ್ತು ನಟಿ ಮಹಿರಾ ಶರ್ಮಾ ಮುಂಬೈನ ಒಂದೇ ರೆಸ್ಟೋರೆಂಟ್ ನಲ್ಲಿ ಕಾಣಿಸಿಕೊಂಡಿದ್ದು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಸಿರಾಜ್ ರೆಸ್ಟೋರೆಂಟ್ ಹೊರಗೆ ಫ್ಯಾನ್ಸ್ ಜೊತೆ ಮಾತಾಡ್ತಿರುವಾಗ ಮಹಿರಾ ಶರ್ಮಾ ಅದೇ ಟೈಮ್ ನಲ್ಲಿ ರೆಸ್ಟೋರೆಂಟ್ ನಿಂದ ಹೊರಬಂದು ತನ್ನ ಕಾರಿನ ಕಡೆಗೆ ಹೋಗಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು ಇವರಿಬ್ರು ಮದ್ವೆ ಆಗೋದು ಫಿಕ್ಸ್. ಐಪಿಎಲ್ ಮುಗಿತಾ ಇದ್ದಂತೆ ಸಿರಾಜ್ ಬಾಯ್ ಮದ್ವೆ ಸುದ್ದಿ ಕೊಡ್ತಾರೆ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ. ಅಂದ್ಹಾಗೆ ಮಹಿರಾ ಶರ್ಮಾ ಜಮ್ಮು ಮತ್ತು ಕಾಶ್ಮೀರದವರು. ಮಹಿರಾ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಮಹಿರಾ ಈಗಾಗಲೇ ಹಲವು ಪಂಜಾಬಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಆಲ್ಬಮ್ ಹಾಡುಗಳಲ್ಲೂ ಕಾಣಿಸಿಕೊಂಡಿದ್ದಾರೆ. ನಾಗಿನ್, ಬೇಪಾನ ಪ್ಯಾರ್, ಕುಂಡಲಿ ಭಾಗ್ಯದಂತಹ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಾರೆ. ಇನ್ನು ಹಿಂದಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಮಹಿರಾ ಭಾಗವಹಿಸಿದ್ರು. ಇದೇ ಟೈಮ್ ನಲ್ಲಿ ಮಹಿರಾಗೆ ಹೆಚ್ಚಿನ ಜನಪ್ರಿಯತೆ ಸಿಕ್ಕಿತು. ಬಿಗ್ ಬಾಸ್ ಮನೆಯಲ್ಲಿ ಮಹಿರಾ ಶರ್ಮಾಗೆ ನಟ, ಮಾಡೆಲ್ ಪರಾಸ್ ಚಾಬ್ರಾ ಪರಿಚಯವಾದ್ರು. ಅಲ್ಲಿಂದ ಇವರಿಬ್ಬರ ಮಧ್ಯೆ ಆತ್ಮೀಯತೆ ಹೆಚ್ಚಿತು. ಬಿಗ್ ಬಾಸ್ ನಿಂದ ಬಂದ ಬಳಿಕ ಇವರಿಬ್ರು ಡೇಟಿಂಗ್ ನಲ್ಲಿದ್ರು ಅಂತ ಈ ಹಿಂದೆ ವರದಿಯಾಗಿತ್ತು. ಆದ್ರೂ ಕೆಲ ಕಾರಣಗಳಿಂದ ಇಬ್ಬರು 2023ರಲ್ಲಿ ಬೇರೆಯಾದ್ರು. ಅದಾದ ಬಳಿಕ ಮೊಹಮ್ಮದ್ ಸಿರಾಜ್ ಜೊತೆ ಮಹಿರಾ ಹೆಸರು ತಳುಕು ಹಾಕೊಂಡಿದೆ. ಕಳೆದ 2 ವರ್ಷಗಳಿಂದ ಸಿರಾಜ್ ಮತ್ತು ಮಹಿರಾ ಲವ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಕಳೆದ ವರ್ಷ ಕೂಡ ಇವರಿಬ್ರು ಡೇಟಿಂಗ್ ಮಾಡ್ತಿದ್ದಾರೆ ಎಂಬ ಸುದ್ದಿ ಸದ್ದು ಮಾಡಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಪರಸ್ಪರ ಪೋಸ್ಟ್ ಗಳಿಗೆ ಲೈಕ್ ಕೊಡೋದು ಅಭಿಮಾನಿಗಳ ಗಮನ ಸೆಳೆದಿತ್ತು. ಆ ಸಮಯದಲ್ಲಿ ಮಹಿರಾ ಶರ್ಮಾ ಈ ವರದಿಗಳಿಗೆ ಪ್ರತಿಕ್ರಿಯಿಸಿ ತಾನು ಯಾರೊಂದಿಗೂ ಡೇಟಿಂಗ್ ಮಾಡ್ತಿಲ್ಲ ಮತ್ತು ಯಾರು ವದಂತಿಗಳನ್ನ ಹರಡಬಾರ್ದು ಅಂತ ಮನವಿ ಮಾಡಿದ್ರು. ಹಾಗೆ ಮೊಹಮ್ಮದ್ ಸಿರಾಜ್ ಕೂಡ ಇನ್ಸ್ಟಾಗ್ರಾಂನಲ್ಲಿ ಈ ವದಂತಿ ಬಗ್ಗೆ ಪ್ರತಿಕ್ರಿಯಿಸಿ ತಮ್ಮ ಬಗ್ಗೆ ಹರಿದಾಡ್ತಿರುವ ಸುದ್ದಿ ಸಂಪೂರ್ಣವಾಗಿ ಆಧಾರರಹಿತವಾಗಿದೆ ಅಂತ ಪೋಸ್ಟ್ ಮಾಡಿದ್ರು. ಆದ್ರೆ ಈ ಪೋಸ್ಟ್ ಮಾಡಿದ ಸ್ವಲ್ಪ ಸಮಯದ ನಂತರ ಸಿರಾಜ್ ಡಿಲೀಟ್ ಮಾಡಿದ್ರು. ಇದು ಅಭಿಮಾನಿಗಳಲ್ಲಿನ ಅನುಮಾನಗಳನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಇದೀಗ ಸಿರಾಜ್ ಮತ್ತು ಮಹಿರಾ ಈಗ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಈ ಬಗ್ಗೆ ಸ್ಪಷ್ಟನೆ ನೀಡ್ತಾರಾ ಅಂತ ಕಾದು ನೋಡ್ಬೇಕು. ನಮಸ್ಕಾರ.